ಫ್ಲಿಪ್ಕಾರ್ಟಲ್ಲಿ ಎನಿ ಟೈಮಿಂಗ್ ಹೈರಿಂಗ್ ಆಗ್ತಾನೆ ಇರುತ್ತೆ. ಆದರೆ ನೀವು ಹೋಗಿ ಅಪ್ರೋಚ್ ಮಾಡಬೇಕು, ಅಲ್ಲಿರುವಂಥ ಮ್ಯಾನೇಜರ್ನ ಹತ್ರ ಕೇಳಬೇಕು, ಸರ್ ಜಾಬ್ ವೇಕೆನ್ಸೀಸ್ ಇದ್ದಾವ ಅಂತೇಳಿ. ಪ್ರತಿಯೊಂದು ಪೋಸ್ಟ್ ಇರ್ತವೆ, ಫೀಲ್ಡ್ ಡೆಲಿವರಿ ಬಾಯ್ಸು ಇರ್ತಾರೆ, ಮತ್ತು ಒಳಗಡೆ ಆಫೀಸಲ್ಲಿ ವರ್ಕ್ ಇರುತ್ತೆ, ತುಂಬ ಜಾಬ್ಸ್ ಇರ್ತವೆ. ನೀವು ಒಂದು ಫ್ಲಿಪ್ಕಾರ್ಟಲ್ಲಿ ಎಂಟ್ರಿ ಮಾಡಿ ನೋಡಿದ್ರೆ ಸಾಕು, 100+ ಅಥವಾ 50+ ವೇಕೆನ್ಸೀಸು ಅವರು ವರ್ಕ್ ಮಾಡ್ತಿರ್ತಾರೆ. ಹೌದಾ? ಸೊ ಅಷ್ಟು ಇದ್ದೇ ಇರ್ತವೆ ವೇಕೆನ್ಸೀಸು. ಅದು ನೀವು ಓಪನಿಂಗ್ಸ್ ಇಲ್ಲಾರು 10-5 ಇದ್ದೇ ಇರ್ತವೆ. ಯಾಕಂದರೆ ಜನ ಡೆಲಿವರಿ ಬಾಯ್ಸ್ ಬಿಡ್ತಿರ್ತಾರೆ ಮತ್ತು ಹೋಗ್ತಿರ್ತಾರೆ. ಸೊ ಅದು ಇವನ್ ನೀವು ಡೆಲಿವರಿ ಬಾಯ್ಸ್ ಆಗಿ ಜಾಯ್ನ್ ಆದರೂ ಕೂಡ ಒಂದು ಒಳ್ಳೆಯ ಪೊಸಿಷನಲ್ಲಿ ಎಷ್ಟು ಬೇಗ ಹೋಗ್ಬೋದು ಅಂತ ಎಂಡ್ ತನಕ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ಯಾವುದೇ ಕಂಪ್ನಿಲಾದ್ರೆ ನೀವು ಫುಲ್ ಟೈಮಾಗಿ ಜಾಯ್ನ್ ಆಗಿ ಪಾರ್ಟ್ ಟೈಮಾಗಿ ಜಾಯ್ನ್ ಆಗಿ ನಿಮ್ಮ ಪ್ರಮೋಷನ್ಸ್ ಅಂತ ಕಾಂಟ್ಯಾಕ್ಟ್ ಕೊಡ್ತಾರೆ. ಹೌದಾ? ಸೊ ನಂಗೆ ಅದು ಎಕ್ಸ್ಪೀರಿಯನ್ಸ್ ಇದೆ. ಪಾರ್ಟ್ ಟೈಮಾಗಿ ಜಾಯ್ನ್ ಆದರೂ ಕೂಡ ನೀವು ಪ್ರಮೋಷನ್ಸ್ನ ಬೇಗ ತೊಗೋಬೋದು. ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಬೇಕಷ್ಟೇ. ಹೌದಾ? ಸೊ ನೋಡೋಣ ಬನ್ನಿ. ಸೊ ಕಂಪ್ನಿ ನೇಮ್ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್, ಪೋಸ್ಟ್ ನೇಮ್ ಬಂದ್ಬಿಟ್ಟು ಮಲ್ಟಿಪಲ್ ಜಾಬ್ ರೋಲ್ಸ್ಗೆ ಹೈರಿಂಗ್ ಮಾಡ್ತಿರ್ತಾರೆ. ಸೊ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 10 to 20 ಪೋಸ್ಟ್ ಈಚ್ ಸ್ಟೋರ್. ಪ್ರತಿ ಸ್ಟೋರಲ್ಲೂ ಒಂದು 10 to 20 ಪೋಸ್ಟ್ ಇದ್ದೇ ಇರ್ತವೆ. ಸೊ ಅಪ್ಲೈ ಮಾಡ್ಬೋದು, ಆನ್ಲೈನ್ ಆಫ್ಲೈನ್ ಎರಡೂ ಇರುತ್ತೆ. ಆಫ್ಲೈನ್ ಅಂದರೆ ನೀವು ಆ ಸ್ಟೋರ್ಗೆ ಅಲ್ಲಿ ಹೋಗಬೇಕು, ಫ್ಲಿಪ್ಕಾರ್ಟ್ ನಿಯರ್ ಬೈ ಫ್ಲಿಪ್ಕಾರ್ಟಲ್ಲಿ ಹೋಗಿ ಕೇಳಬೇಕು ವೇಕೆನ್ಸಿ ಇದ್ದಾವೆ ಅಂತೇಳಿ. 100% ಇದ್ದರೆ ಅವ್ರು ನೀವು ತೊಗೊತಾರೆ. ಆನ್ಲೈನ್ ಅಂದರೆ ಅವರೊಂದು ಪ್ರೊಸೆಸ್ ಹೇಳ್ತಾರೆ, ಆ ಪ್ರೊಸೆಸ್ ಮುಖಾಂತರ ಅಪ್ಲೈ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆ್ಯಸ್ ಸೂನ್ ಆಸ್ ಪಾಸಿಬಲ್. ಇವಾಗ ಪ್ರೆಸೆಂಟು ನಂಜನಗೂಡದಲ್ಲಿದ್ದಾವೆ. ಸೊ ಅವ್ನು ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಯಾರು ಅಪ್ಲೈ ಮಾಡ್ಬೋದಪ್ಪ ಮೇಲ್ ಫಿಮೇಲ್ಗೆ ಮಾಡ್ತೀನಿ ಅನ್ನೋದಾದ್ರೆ ಅಷ್ಟೇ. ಅವರು ಪ್ರಿಫರೆನ್ಸ್ ಮಾಡೋದು ಮೇಲ್ಗೆ. ಹೌದಾ? ಸೊ ನಿಮ್ಮ ಫಿಮೇಲ್ ಇಲ್ಲ ಸರ್ ನಾವು ಮಾಡ್ತೀವಿ, ನಮಗೆ ಪ್ರಾಬ್ಲಮ್ ಇಲ್ಲ, ಎಕ್ಸ್ಪ್ಲೇಡ್ ವರ್ಕ್ ಮಾಡ್ತೀವಿ ಅಂದರೆ ಮಾಡ್ಬೋದು, ಕೊಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ನೆಕ್ಸ್ಟ್ ಸ್ಯಾಲ್ರಿ ಬಂದ್ಬಿಟ್ಟು 22,000 to 40,000 ತನಕ ಸಿಗುತ್ತೆ, ಪ್ಲಸ್ ಇನ್ಸೆಂಟಿವ್ ಇರುತ್ತೆ. ನೀವು ಆರ್ಡರ್ ಯಾವ ಥರ ಏನು ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಫುಲ್ ಟೈಮ್ ಆ್ಯಂಡ್ ಪಾರ್ಟ್ ಟೈಮ್ ಎರಡೂ ಮಾಡ್ಕೋಬೋದು. ಫುಲ್ ಟೈಮಲ್ಲಿ ಎಲ್ಲರೂ ಯಾರಾದರೂ ಫುಲ್ ಟೈಮಲ್ಲಿ ಪಾರ್ಟ್ ಟೈಮಲ್ಲಿ ESI PF ಇನ್ಶೂರೆನ್ಸ್ ಅಂತ ಇದ್ದೇ ಇರುತ್ತೆ ಯಾವುದೇ ಜಾಬ್ಗಾದರೂ. ಆ್ಯಂಡ್ ವೀಕ್ಲಿ ಪೇಔಟ್ಸ್ ಕೂಡ ಇರುತ್ತೆ. ವೀಕ್ಲಿ ಪೇ ಆಫ್ ಅಂದರೆ 7,000 to 10,000 ತನಕ ವೀಕ್ಲಿ ಅರ್ನ್ ಮಾಡ್ಬೋದು. ಹೌದಾ? ಸೊ 7,000 ಇಟ್ಕೊಂಡ್ರೆ ನೀವು ಸ್ಯಾಲ್ರಿ ಎಷ್ಟು ಬರುತ್ತೆ? 28,000 ಬರುತ್ತೆ. ಸಪೋಸ್ 10,000 ಇಟ್ಕೊಂಡ್ರೆ ವೇರಿ ಆಗ್ತಾ ಇರುತ್ತೆ ಸ್ಯಾಲ್ರಿ. ಹೌದಾ? 10,000 ಇಟ್ಕೊಂಡ್ರೆ 30,000 ಇಟ್ಕೊಂಡು ಸ್ಯಾಲ್ರಿ ನೀವು ತೊಗೋಬೋದು. ಸೊ ನೆಕ್ಸ್ಟು ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಡೈರೆಕ್ಟ್ ಸೆಲೆಕ್ಷನ್ ಇರ್ತದೆ. ವೇಕೆನ್ಸಿ ಇದ್ದರೆ 100% ನಿಮಗೆ ಡೈರೆಕ್ಟ್ ಸೆಲೆಕ್ಷನ್ ಅಲ್ಲೇ ಆಗುತ್ತೆ. ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು SSLC PUC ಡಿಗ್ರಿ ಎಲ್ಲದ್ರ ಮೇಲೆ ಪೋಸ್ಟ್ ಇರ್ತವೆ. ಸೊ ಡಿಗ್ರಿ ಮೇಲೆ ಒಂದಷ್ಟು ಇಂಟ್ರೂ ಪ್ರೊಸೆಸ್ ಇರುತ್ತೆ, ಅದನ್ನು ಮಾಡಬೇಕು. ನೀವು SSLC ಮೇಲೆ ಡೆಲಿವರಿ ಬಾಯ್ ಐತಿ ಹೋಗಿದ್ರೆ ನಿಮ್ಗೆ ಏನು ಡೈರೆಕ್ಟ್ ನಿಮ್ಮ ಲೈಸೆನ್ಸು ಅದಿದ್ದರೆ ಸಾಕು. ಬೈಕು ಲೈಸೆನ್ಸ್ ಇದ್ದರೆ 100% ನಿಮಗೆ ಜಾಬ್ ಆಗಿದ್ದಾಗ ಇಮಿಡಿಯೇಟ್ ಆಗುತ್ತೆ. ಹೌದಾ? ಸೊ ಜಾಬ್ ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು ವಿಸಿಟಿಂಗ್ ಕಸ್ಟಮರ್ಸ್ ಯಾರು ಡೆಲಿವರಿ ಆಗ್ತಿರ್ತಾರಲ್ಲ ಅವ್ರಿಗೆ ಹೋಗಿ ಕೊಡೋದು. ಆ್ಯಂಡ್ ಸಾಲ್ವಿಂಗ್ ಕಸ್ಟಮರ್ ಕ್ವೆರೀಸ್. ಹೌದಾ? ಸಪೋಸ್ ಕಸ್ಟಮರ್ ಏನಾದ್ರು ಕ್ವೆರೀಸ್ ಕೇಳಿದ್ರೆ ಅದು ಈಸಿಯಾಗಿ ಸಾಲ್ವ್ ಮಾಡಬೇಕು. ಆ್ಯಂಡ್ ವರ್ಕ್ ವಿತಿನ್ 40 to 50 ಕಿಲೋಮೀಟರ್ ಒಳಗೆ ಇರುತ್ತೆ. ಹೌದಾ? ನಿಮ್ಗೆ ಅಲ್ಲಿ ಆಫೀಸ್ ಇದೆ ಒಂದು 40 ಕಿಲೋಮೀಟರ್ಸ್ನು ಕೊಡಲ್ಲ, 125 ಈ ಥರ ಕೊಡ್ತಾರೆ. ಹೌದಾ? ತುಂಬ ದೂರ ಇರಲ್ಲ. ಸೊ ನೆಕ್ಸ್ಟ್ ಪ್ರಿಫರ್ಡ್ ಸ್ಕಿಲ್ ಅಪ್ಪ ಅಂದರೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರಬೇಕು. ವರ್ಕ್ ಲೊಕೇಶನ್ ಬಂದ್ಬಿಟ್ಟು ಆಲ್ ಕರ್ನಾಟಕ ಇದೆ. ಆ್ಯಂಡ್ ಕೆರಿಯರ್ ಗ್ರೋತ್ ಅಂತ ಬಂದರೆ ನೀವು ಡೆಲಿವರಿ ಬಾಯ್ ಆಗಿ ಏನಾದ್ರು ಜಾಯ್ನ್ ಆದರೆ ಸೀನಿಯರ್ ಫೀಲ್ಡ್ ಎಕ್ಸಿಕ್ಯೂಟಿವ್ ಆಗ್ಬೋದು, ಸೇಲ್ಸ್ ಕೋಆರ್ಡಿನೇಟರ್ ಆಗ್ಬೋದು, ಸೇಲ್ಸ್ ಮ್ಯಾನೇಜರ್ ಆಗ್ಬೋದು, ಆಮೇಲೆ ಸೀನಿಯರ್ ಸೇಲ್ಸ್ ಮ್ಯಾನೇಜರ್ ಆಗ್ಬೋದು, ಬ್ರಾಂಚ್ ಮ್ಯಾನೇಜರ್ ಆಗ್ಬೋದು, ಏರಿಯಾ ಮ್ಯಾನೇಜರ್ ಆಗ್ಬೋದು. ವಿತಿನ್ 3 to 4 ಇಯರ್ಸ್ ಒಳಗಡೆ ಹಾರ್ಡ್ ವರ್ಕ್ ಮಾಡಿದರೆ, ಫುಲ್ ಟೈಮ್ ಆಗಿ ಹಾರ್ಡ್ ವರ್ಕ್ ಮಾಡಿ ಪಾರ್ಟ್ ಟೈಮ್ ಆಗಿ ಪ್ರಮೋಷನ್ಸ್ ಇರ್ತವೆ. ಸ್ವಲ್ಪ ಬೇಗ ಆಗಲ್ಲ, ನಿಧಾನಕ್ಕೆ ಆಗ್ತದೆ. ನೀವು ಡಿಗ್ರಿ ಮುಗಿತ್ಬೇಕಾದ್ರೆ ಒಂದು ಸೇಲ್ಸ್ ಮ್ಯಾನೇಜರ್ ತನಕ ಬರ್ಬೋದು, ಒಂದು 3 ವರ್ಷ ಅಲ್ಲೇ ಇದ್ದರೆ. ಹೌದಾ? ಸೊ ಡಿಗ್ರಿ ಮಾಡ್ತಾರೆ ನೀವು ಮಧ್ಯಾಹ್ನ ಮೇಲೆ ಏನಾದರೂ ಡಿಗ್ರಿ ಮುಗಿಸ್ಕೊಂಡು ನಾ ಸೇಲ್ಸ್ ಮ್ಯಾನೇಜರ್ ಫೀಲ್ಡ್ ಡೆಲಿವರಿ ಬಾಯ್ ಜಾಯ್ನ್ ಆಗ್ತೀನಿ ಅಂದರೆ ನೀವು ಅಲ್ಲೇ ವರ್ಕ್ ಮಾಡ್ತಾ ಸೇಲ್ಸ್ ಮ್ಯಾನೇಜರ್ ತನಕ ಹೋಗ್ಬೋದು. ಒಂದು 3 to 4 ಇಯರ್ಸ್ ಒಳಗಡೆ ಡಿಗ್ರಿ ಕಂಪ್ಲೀಟ್ ಆಗೋರು ಒಂದು ಒಳ್ಳೆ ಪೋಸ್ಟಲ್ಲಿ ಇರ್ತಾರೆ. ಸೊ ನೆಕ್ಸ್ಟು ರೆಸ್ಯೂಮ್ ಯಾವ ಥರ ಇರಬೇಕಪ್ಪ ಅಂದರೆ ಸೆಂಡ್ ಮಾಡುವಾಗ ಸಬ್ಜೆಕ್ಟು ಅಪ್ಲಿಕೇಶನ್ ಫಾರ್ ಪೋಸ್ಟ್ ನೇಮ್. ಯಾವ ಪೋಸ್ಟ್ ಹಾಕ್ತೀರಾ ಆ ಪೋಸ್ಟ್ ನೇಮ್ ಇರಬೇಕು. ಹೆಲೋ ಸರ್ ಆರ್ ಮ್ಯಾಮ್. ಹೌದಾ? ಸೊ ಐ ಆಮ್ ಇಂಟ್ರೆಸ್ಟೆಡ್ ಟು ಜಾಯಿನ್ ಪೋಸ್ಟ್ ನೇಮ್. ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತೀರಾ ಆ ಪೋಸ್ಟ್ ನೇಮು. ರೋಲ್ ಇದು ಎಲ್ಲ ರೋಲ್ ಆ್ಯಟ್ ಕಂಪ್ನಿ ನೇಮ್. ಯಾವ ಕಂಪ್ನಿ? ಫ್ಲಿಪ್ಕಾರ್ಟ್. ಪ್ಲೇಸ್ ನೇಮ್ ಈ ಪ್ರೆಸೆಂಟ್ ಇರೋದು ನಂಜನಗೂಡಲ್ಲಿ ಓಪನಿಂಗ್ಸ್ ಇದೆ. ಆಮೇಲೆ ಪ್ಲೀಸ್ ಫೈಂಡ್ ಮೈ ಅಟ್ಯಾಚ್ ರೆಸ್ಯೂಮ್. ಹೌದಾ? ಸೊ ರೆಸ್ಯೂಮ್ನ ನೀವು ಅಟ್ಯಾಚ್ ಮಾಡಿ ಒಂದು ನಂಬರ್ ಹೇಳ್ತೀನಿ, ಆ ನಂಬರ್ ಶೇರ್ ಮಾಡಿ. ಹೌದಾ? ಸೊ ನೆಕ್ಸ್ಟ್ ಇಂಟರ್ವ್ಯೂ ಡೀಟೇಲ್ಸ್ ಬಂದ್ಬಿಟ್ಟು ನೀವು 10 to 2 ಅವರಿಗೆ ಈ ನಂಬರ್ಗೆ ಕಾಲ್ ಮಾಡ್ಕೊಂಡು ಎನಿ ಟೈಮ್ ನೀವು ಹೋಗ್ಬೋದು. ಆ್ಯಂಡ್ ರೆಸ್ಯೂಮು, ಆಧಾರ್ ಕಾರ್ಡು, ಮಾಸ್ ಕಾರ್ಡು, ಫೋಟೋ ಕಾಪಿ ಇರಬೇಕು. ಫೋಟೋ ಒಂದು 2 ತೊಗೊಂಡು. ಲೈಸೆನ್ಸ್ ರಿಕ್ವೈರ್ಡ್ ಫಾರ್ ಫೀಲ್ಡ್ ಡೆಲಿವರಿ ಬಾಯ್ ಅಥವಾ ಫೀಲ್ಡ್ ಎಕ್ಸಿಕ್ಯೂಟಿವ್ಸ್. ಹೌದಾ? ಸೊ ನೀವು ಡೆಲಿವರಿ ಬಾಯ್ ವರ್ಕ್ ಮಾಡ್ತಂದ್ರೆ ನೀವು ಲೈಸೆನ್ಸು ಬೈಕು ಕಂಪಲ್ಸರಿ ಬೇಕೇ ಬೇಕು. ನೆಕ್ಸ್ಟು ಪ್ಲೀಸ್ ವೇರ್ ಫಾರ್ಮಲ್ ಡ್ರೆಸ್ ಫಾರ್ ದ ಇಂಟರ್ವ್ಯೂ. ಆದಷ್ಟು ಇಂಟರ್ವ್ಯೂಗೆ ಫಾರ್ಮಲ್ ಡ್ರೆಸ್ನ ವೇರ್ ಮಾಡಿ. ಮತ್ತು ನೀವು ಆದಷ್ಟು ನೀವು ಸಪೋಸ್ ಇಲ್ಲಿ ಬೇಡಪ್ಪ, ಈಗ ನಂಜನಗೂಡದಲ್ಲಿ ಓಪನಿಂಗ್ಸ್ ಇದೆ, ನೀವು ಬೇರೆ ಕಡೆ ವರ್ಕ್ ಮಾಡ್ತಾರೆ ನಿಯರ್ ಬೈ ಫ್ಲಿಪ್ಕಾರ್ಟ್ ಸ್ಟೋರ್ನ ವಿಸಿಟ್ ಮಾಡಿ. 100% ಅಲ್ಲಿ ಮ್ಯಾನೇಜರ್ ಇದ್ದೇ ಇರ್ತಾರೆ. ಆ ಮ್ಯಾನೇಜರ್ಗೆ ಕೇಳ್ಕೊಬೋದು, ಸರ್ ವೇಕೆನ್ಸಿ ಇದಾವೆ ಅಂತೇಳಿ. ಇದ್ರೆ 100% ನಿಮಗೆ ಆಗಿದ್ದಾಗ ಇಮಿಡಿಯೇಟ್ ಜಾಯ್ನ್ ಆಗ್ತಾರೆ. ಹೌದಾ? ಸೊ ಡೆಲಿವರಿ ಬಾಯ್ ಆದರೆ ಬೇರೆ ಹೊತ್ತೆ ಆದರೆ ಡಿಗ್ರಿ ಮೇಲೆ ಆದರೆ ಸ್ವಲ್ಪ ಇಂಟರ್ವ್ಯೂ ಪ್ರೊಸೆಸ್ ಇರುತ್ತೆ.
ಸೊ ಅದನ್ನ ಕ್ರ್ಯಾಕ್ ಮಾಡಿ ನೀವು ಅಪ್ಲೈ ಮಾಡ್ಕೊಂಡು ಜಾಬ್ ತೊಗೋಬೋದು. ಅಥವಾ ಈ ನಂಬರ್ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇಲ್ಲಿ ನಂಜನಗೂಡದಲ್ಲಿ ಈಗ ಓಪನಿಂಗ್ಸ್ ಇದ್ದಾವೆ, 30+ ವೇಕೆನ್ಸಿ ಇದ್ದಾವೆ. ಯಾರು ನಿಯರ್ ಬೈ ನಿಮ್ಮ ಫ್ರೆಂಡ್ಸ್ ನಂಜನಗೂಡು ಏನಾದ್ರು ಇದ್ದರೆ ಅವ್ರಿಗೆ ಶೇರ್ ಮಾಡಿ, ಯೂಸ್ ಆಗುತ್ತೆ. ಸೊ ಯಾವ ಥರ ಅಪ್ಲೈ ಮಾಡೋದು ಪ್ರತಿಯೊಂದು ಹೇಳಿ ಇದನ್ನ ಡೀಟೇಲ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇದೇ ಥರ ನಿಮಗೆ ಜಾಬ್ ಅಪಾರ್ಚುನಿಟೀಸ್ ಬೇಕಪ್ಪ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮಗೆ ಜೆನ್ಯೂನ್ ಆಗಿರುತ್ತೆ ಜಾಬ್ ಅಪಾರ್ಚುನಿಟೀಸ್ ತರ್ತಾ ಇರ್ತೀವಿ. ಸೊ ಥ್ಯಾಂಕ್ ಯು, ಬೈ. ಯಾರು ಅಪ್ಲೈ ಮಾಡ್ತಾರೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ.